ಒಂದನೇ ತರಗತಿಯನ್ನು ಕಲಿಸಿ ನಿವೃತ್ತಿಯನ್ನಾಗಿದ್ದಾರೆ. ದುಷ್ಯಂತಪ್ಪನೇಶ್ವರರೇ ಅವರೆಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ಇಲ್ಲಿ ನನ್ನ ತಾಯಿ ಇದ್ದಾರೆ, ನನ್ನ ತಾಯಿಯ ಆಶೀರ್ವಾದವನ್ನು ಕೂಡ ಪಡೆಯುತ್ತಾ ನನ್ನ ಜೀವನ ಇದು ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಇದು ನನಗೆ ಎರಡನೆಯ ಸನ್ಮಾನ. ಮೊದಲು SSLCಯಲ್ಲಿ ಫಸ್ಟ್ ಬಂದಾಗ ಚನ್ನವೀರಮ್ಮ ಸ್ವಾಮಿಗಳು ನನ್ನ ಕೊರಳಿಗೆ ಬಂಗಾರದ ಪದಕವನ್ನು ಹಾಕುವುದರ ಮೂಲಕ ಸನ್ಮಾನವನ್ನು ಮಾಡಿ ನನ್ನ ತಂದೆಯನ್ನು ಮತ್ತು ನನ್ನನ್ನು ತುಂಬ ಹೊಗಳಿಕೆಯ ಮಾತುಗಳನ್ನು, ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. ಇವತ್ತು ಇದೇ ಒಂದು ಪುಣ್ಯಕ್ಷೇತ್ರ ಮೂಡಿಯಲ್ಲಿ ನನ್ನ ಒಂದು ಅತ್ಯುತ್ತಮವನ್ನ ಸೇವೆಯನ್ನು ಸದಾಶಿವ ಸ್ವಾಮಿಗಳು ಗುರುತಿಸಿ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನ್ನ ಜೀವನ ಸಾರ್ಥಕ ಆಯ್ತು ಅನಿಸ್ತಾ ಇದೆ. ಹಾಗೆ ನನ್ನ ತಾಯಿ ಕೂಡ ಇದ್ದಾರೆ. ನನ್ನ ತಂದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತಂದೆಯ ನೆನೆದರೆ ತಂಗೈದು ತಂಪಾಯ್ತು, ಗಂಗಾದೇವಿ ಕಳೆದವನ ನೆನೆದರೆ ಮಾಸಿದ ತಲೆಯು ಮಡಿಯಾಯಿತು ಅಂತಕ್ಕಂಥ ಜಾನಪದ ಹಾಡು ಇಲ್ಲಿ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಈಗ ಎಲ್ಲರೂ ಮಹಿಳೆಯ ಬಗ್ಗೆ ಉಪನ್ಯಾಸವನ್ನು ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಯವರು ಕೂಡ ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ, ಏನು ಮಹಿಳೆಯರು ಹೆಂಗಿರಬೇಕು, ಯಾವ ರೀತಿ ಸಬಲೀಕರಣ ಆಗಬೇಕು ಅಂತ. ಆ ವಿಷಯವನ್ನು ನಾನು ಹೇಳಲ್ಲ. ನನ್ನ ಸಾಧನೆಯ ಬಗ್ಗೆ ನಾನು ಒಂದೆರಡು ಮಾತುಗಳಲ್ಲಿ ಹೇಳ್ಕೊಳ್ತೇನೆ. ಅಂದರೆ ನನ್ನ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಸಕ್ರಿಯರಾಗದ ಹೊರತು ಯಾವುದೇ ಯೋಜನೆಯು ಕಾರ್ಯರೂಪಕ್ಕೆ ಬರೋದಿಲ್ಲ. ಯಾವುದೇ ಒಂದು ಶಾಲೆ ಇರ್ಬೋದು, ಸಂಸ್ಥೆ ಇರ್ಬೋದು, ನಾವು ಒಂದು ಸಂಘಟನೆ ಮಾಡ್ಕೋಬೇಕಾದ್ರೆ ಮೊದಲು ನಾವು ಸಕ್ರಿಯರಾಗಬೇಕು. ನಾನು ಇರ್ತಕ್ಕಂಥ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಗೀತಾ ಮೇಡಮ್ ಅಂತಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಒಂದು ಮುಖ್ಯೋಪಾಧ್ಯಾಯರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಶಿಕ್ಷಕರು ಕೂಡ ಅತ್ಯುತ್ತಮವಾದ ಸೇವೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಶಾಲೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ. ಉತ್ತಮವಾದಂತಹ ಬಿಲ್ಡಿಂಗ್ ಇದೆ, ಉತ್ತಮವಾದಂತಹ SDMC ಕಮಿಟಿಯವರಿದ್ದಾರೆ. ಪ್ರತಿಯೊಬ್ಬರು ಕೂಡ 100 ರೂಪಾಯಿಯಿಂದ ಹಿಡಿದು 50,000ಗಳವರೆಗೆ ಒಂದು ದಾನವನ್ನು ನೀಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಶಾಲೆಯನ್ನ ಉತ್ತುಂಗದ ಮಟ್ಟಕ್ಕೆ ಏರಿಸಿದ್ದಾರೆ. ಆಮೇಲೆ ನಾವು ಏನಾದರೂ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ಮೊದಲು ನಾವು ಮುಂದೆ ಬರಬೇಕು. ನಾವು ಪ್ರತಿ ವರ್ಷನೂ ಕೂಡ ನಾವು ಶಿಕ್ಷಕರು ಪ್ರತಿ ವರ್ಷ 5,000 10,000 ಹಾಕೊಂಡು ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ. ನಮ್ಮ ನೇರಳಿಗೆ ಶಾಲೆ ಅಂತ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಹೆಸರುವಾಸಿಯಾಗಿದೆ. ಹಾಗೆ ನಾನು ಕೂಡ ನನ್ನ ಒಂದು ಸಾಧನೆಯನ್ನು, ನನ್ನ ಸೇವೆಯನ್ನು ಗುರುತಿಸಿ ಒಂದು ಡಯಟ್ ತಂಡದವರು ಒಂದು ಮೆಚ್ಚುಗೆ ಮಾತುಗಳನ್ನು ಆಡಿ ಕೊನೆಗೆ ನನಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿದರು. ಹಾಗೆ ಮತ್ತೆ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ತಿರುಮಲ ಚಾನಲ್ ಅಂತ. ಅಲ್ಲಿ ನಮ್ಮ ಶಾಲೆಯ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಡಯಟ್ ಕಳಿಸ್ತೀನಿ, ಎಲ್ಲ ವಿಡಿಯೋ ವೆಬ್ಸೈಟ್ಗಳಿದ್ದಾವೆ. ಹೀಗಾಗಿ ನನ್ನ ಶಾಲೆಯನ್ನ ಗುರುತಿಸ್ಬಿಟ್ಟು ಎಲ್ಲ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಬೆಂಗಳೂರು ವತಿಯಿಂದ ಕೂಡ ಬಂದು ಮೊನ್ನೆ ಒಂದು ಉತ್ತಮ SDMC ಕಮಿಟಿಗೆ 1.5 ಲಕ್ಷ ಬಹುಮಾನದ ಒಂದು ಕೊನೆಯ ಹಂತದಲ್ಲಿ ನನ್ನ ಶಾಲೆ ಇದೆ. ಶಾಲೆ ಅಂತಂದ್ರೆ ನಾನು ಒಬ್ಬರೇ ಮಾಡೋದಿಲ್ಲ, ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಮೇಟಿ ಕಟ್ಟಿದ್ರೆ ಯಾವುದೇ ಕೆಲಸವನ್ನ ಚೆನ್ನಾಗಿ ಮಾಡ್ಬೋದು. ಒಬ್ಬ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಸಂಘಟನಾಕಾರರು ಸರಿಯಾಗಿದ್ಬಿಟ್ರೆ ಎಲ್ಲರನ್ನು ಸರಿತೂಗಿಸಿಕೊಂಡು ನಾವು ಏನು ಕೆಲಸ ನಾವು ಮಹಿಳೆಯರು ಏನು ಕೆಲಸ ಮಾಡ್ತೀವಿ ಅನ್ನೋದನ್ನ ನಾವು ತೋರಿಸಿಕೊಟ್ಟಿದ್ದೇವೆ. ಹೀಗಾಗಿ ಮತ್ತೆ ಇನ್ನೇನು ಹೇಳ್ಬೇಕಪ್ಪ ಅಂದ್ರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಮ್ಮ ಸಾಧನೆಯನ್ನ ಬಿಡಬಾರ್ದು, ಗುರಿಯನ್ನ ಸಾಧಿಸಲೇಬೇಕು. ಎಲ್ಲ ತಂದೆ ತಾಯಿಯರಿಗೆ ನಾವು ಹೇಳೋದೇನಪ್ಪ ಅಂತಂದ್ರೆ, ಎಲ್ರಿಗೂ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆಯ ಉದ್ಯೋಗದಲ್ಲಿ ಇರಬೇಕು, ಒಳ್ಳೆ ನಮಗೆ ಕೂಲಿ ಕೆಲಸವನ್ನ ಮಾಡಬಾರ್ದು ಅಂತ ಆಸೆ ಇರುತ್ತೆ. ಅದಕ್ಕಾಗಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಓದುವುದರ ಜೊತೆಗೆ ಸಂಸ್ಕಾರವನ್ನ ಕೊಡ್ರಿ. ಸಂಸ್ಕಾರನೇ ಇಲ್ಲ ಅಂತಂದ್ರೆ ಜೀವನ ಏನೂ ಉಪಯೋಗ ಇಲ್ಲ. ಸಂಸ್ಕಾರ ಇಲ್ಲ ಅಂತಂದ್ರೆ ಮನೆಯ ವಾತಾವರಣನೇ ಕೆಟ್ಟು ಹೋಗುತ್ತೆ. ಅದಕ್ಕೆ ಒಳ್ಳೆಯ ವರ್ತನೆಗಳನ್ನ ಕೊಡಬೇಕು. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ವಿದ್ಯೆಯನ್ನು ಬಂದು ನೋಡದ ತಾಯಿ, ಇವು 3 ಶುದ್ಧ ವೈರಿಗಳು ಸರ್ವಜ್ಞ ಅಂತ ಬಸವಣ್ಣನ ವಚನ ಇದೆ. ಎಲ್ಲ ತಂದೆ ತಾಯಿಯಂದಿರು ಇಲ್ಲಿ ಎಲ್ಲ ಇದ್ದಾರೆ. ನಾನು ನೆಲ್ಲಿಕೊಪ್ಪದಲ್ಲಿ 10 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದೀನಿ. ನನ್ನ ವಿದ್ಯಾರ್ಥಿಗಳು ಇಲ್ಲೆಲ್ಲ ಇದ್ದಾರೆ. ಆ ವಿದ್ಯಾರ್ಥಿಗಳ ಮಕ್ಕಳು ನಮಗೆ 3 ತಲೆಮಾರಿನ ಮಕ್ಕಳು ನಮ್ಮ ಕೈಯಲ್ಲಿ ಶಾಲೆಯನ್ನ ಕಲಿತಾರೆ. ಮಕ್ಕಳು ಬರ್ತವೆ, ಲಾಸ್ಟಿಗೆ ಮೊಮ್ಮಕ್ಕಳು ಬರ್ತವೆ. ನಾವು ರಿಟೈರ್ ಆಗೋದು ಎಲ್ಲ ಮಕ್ಕಳಿಗೂ ಕೂಡ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ನನ್ನ ಮಹಿಳೆಯರ ಬಗ್ಗೆ ತುಂಬಾ ಮಾತಾಡೋದು ಉಪನ್ಯಾಸದಲ್ಲಿ ಹೇಳಿದ್ರೆ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು ಅಂತ ನನ್ನ ಶಾಲೆಯ ಬಗ್ಗೆ ನನಗೆ ಹೇಳಿಕೊಳ್ಳಲು
ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸ್ವಾಮೀಜಿಗಳ ಒಂದು ಸನ್ನಿಧಾನಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಅನಿಸಿಕೆಯನ್ನು ಮುಗಿಸುತ್ತೇನೆ. ಜಯ ಜಯ ಕರ್ನಾಟಕ.